ಇವತ್ತು ವಿಕಾಸಶೀಲ ಇನ್ಸಾನ್ ಪಕ್ಷ ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಅಲೆಮಾರಿ ಸಮಾಜಗಳ ಧ್ವನಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದೆ. ಈ ಪಕ್ಷದಲ್ಲಿ ಈಗಾಗಲೇ ನಮ್ಮ ಸಮಾಜ 60ರಿಂದ 70 ಲಕ್ಷ ಜನ ಇದ್ದೀವಿ. ಈ ಒಂದು ರಾಜ್ಯದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಮತಗಳು ಲೆಕ್ಕ ಮಾಡಿದ್ರೆ 1,40,00,000 ಮತದಾರರಿದ್ದೀವಿ ನಾವು. ಆದರೆ ರಾಜಕೀಯದಲ್ಲಿ ಎಷ್ಟು ವಂಚಿತರಾಗಿದ್ದೀವಿ ಅಂತ ನಿಮಗೆ ಗೊತ್ತು. ಎಷ್ಟು ಜನ ನಾವು MLAಗಳಿದ್ದೀವಿ, ಎಷ್ಟು ಜನ ಮಂತ್ರಿಗಳಿದ್ದೀವಿ ಅಂತ ನೀವೇ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ನಮ್ಮ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕೆಲಸ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಬಂದಿದ್ದೀವಿ. ಈಗ ಮಿತ್ರರೇ, ಈಗ ನಮ್ಮ ಸಮಾಜದ 2-3 ಬೇಡಿಕೆಗಳು 40-45 ವರ್ಷದಿಂದ ನಾವು ಕೇಳ್ಕೊತಾನೆ ಬಂದಿದ್ದೀವಿ. ಯಾವುದೇ ಸರ್ಕಾರ ನಮಗೆ ಮಾನ್ಯತೆ ಕೊಟ್ಟಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ST ಮೀಸಲಾತಿಗೋಸ್ಕರ ನಮ್ಮ ಸಮಾಜ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ. 40 ವರ್ಷಗಳಿಂದ ದಿವಂಗತ ವಿಠ್ಠಲರು ಆದಿಯಾಗಿ ಎಲ್ಲ ನಾಯಕರು ಸೇರಿ ನಮಗೆ ST ಬೇಕು ಅಂತ ಕೇಳ್ಕೊಂಡು ಬರ್ತಾಯಿದ್ದೀವಿ. ರಾಜ್ಯದಲ್ಲಿ ನಮ್ಮಿಂದ 105 ಜನ MLAಗಳು ಆರಿಸೋಗ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ 105 ಜನ MLAಗಳು ಆರಿಸೋಗ್ತಾ ಇದ್ದಾರೆ. ಆದರೆ ಯಾವೊಬ್ಬ MLAನೂ ವಿಧಾನಸಭೆಯಲ್ಲಿ ನಮಗೆ ಧ್ವನಿಯಾಗಿ ಯಾರೂ ನಿಲ್ತಾ ಇಲ್ಲ. ಓಟ್ ತಗೊತಾರೆ. ಓಟ್ ತಗೊಳೋಕೆ ಮುಂಚೆ ನಿಮ್ಗೆ ST ಮಾಡ್ತೀವಿ, ನಿಮಗೆಲ್ಲ ಮಾಡ್ತೀವಿ ಅಂತ ಎಲ್ಲಿ ಕೆಲಸ ಬೇಕೆಲ್ಲ ಮಾಡ್ತೀವಿ ಅಂತಾರೆ. ಏನೂ ಮಾಡಲ್ಲ. ಇವತ್ತು ಆರಾಮಾಗಿ ಹೋಗಿ ಓಟ್ ತೊಗೊಂಡು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಎಲ್ಲರಿಗೂ ಆರಿಸ್ತಂದಂಥ ನಮ್ಮ ಸಮಾಜ ಒಂದೇ ಒಂದು MLA ಇಲ್ಲ. ಇವತ್ತು ರಾಜ್ಯದಲ್ಲಿ ಈ ಒಂದು ತಾರತಮ್ಯ ನೋಡಿ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ನಾವು ಸರಿಯಾದ ಉತ್ತರವನ್ನು ಕೊಡ್ತೀವಿ. ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೇಳಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ST ಫೈಲ್ ಏನಿದೆ ಇವತ್ತು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸ್ಬೇಕು, ಅಧ್ಯಯನ ಮಾಡಿಸಿ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ದಾರೆ ST ಸಲುವಾಗಿ. ಆದರೆ ಅದಿನ್ನೂ ಇವತ್ತು ತನಕ ಕೆಲಸ ಆಗಿಲ್ಲ. ಆಲ್ರೆಡಿ ನಿಮ್ಮದು 3 ವರ್ಷ ಮುಗೀತು. ಇನ್ನೊಂದು 15 ತಿಂಗಳ ಆಡಳಿತದಲ್ಲಿ ನೀವು ಇದೇ ರೀತಿ ಹೇಳ್ಕೊಂಡು ಇನ್ನೂ ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ, ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಇನ್ನೂ ಅಮೌಂಟೇ ಬಿಡುಗಡೆ ಮಾಡಿಲ್ಲ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ನಿಮ್ಮ ಹತ್ರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಖಜಾನೆ ಖಾಲಿ ಆಗಿದ್ದರೆ ನಮ್ಮ ಪಕ್ಷದಿಂದಲೇ VIP ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕಡೆಯಿಂದ ನಾವೇ ಅದರ ಅಮೌಂಟ್ ತುಂಬ್ತೀವಿ, ನೀವು ನಮಗೆ ಅನುಮತಿ ಮಾಡಿಕೊಡ್ರಿ. ನಮಗೆ ಡಿಲೇ ಆಗ್ತಾಯಿದೆ. ST ಮಾಡ್ತೀರಿ ಅಂಥೇಳಿ 45 ವರ್ಷದಿಂದ ನಾವು ಮೋಸ ಹೋಗ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸೋದರ ಸಮಾಜಗಳ ತಳವಾರ ಮತ್ತು ಪರಿವಾರ ನಾಯಕ ಇವೆಲ್ಲ ST ಆಗಿದ್ದಾವೆ, ಅವಕ್ಕೂ ಸರ್ಟಿಫಿಕೇಟ್ ಕೊಡೋಕ್ಕೆ ಈ ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲೇ ತಾರತಮ್ಯ ಆಗ್ತಾಯಿದೆ. ಅದಕ್ಕೆ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಅತಿ ಶೀಘ್ರದಲ್ಲೇ ಸರ್ಟಿಫಿಕೇಟ್ ಬಿಡುಗಡೆ ಮಾಡಲೇಬೇಕು. ಯಾಕಂದರೆ ಈಗ ಆಲ್ರೆಡಿ ಜುಲೈ ಸ್ಟಾರ್ಟ್ ಆಗಿದೆ. ಆಗಸ್ಟಲ್ಲಿ ನಮ್ಮ ಮಕ್ಕಳ ಅಡ್ಮಿಷನ್ ಎಲ್ಲ ಮುಗಿಯುತ್ತೆ. ಇವರು ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೇ ಡಿಲೇ ಮಾಡ್ಕೊಂಡು ಹೋದರೆ ಅವ್ರು ಯಾರು ಕಾಲೇಜು ಸ್ಕೂಲ್ಗೆ ಅಡ್ಮಿಷನ್ ಆಗೋಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗೇನು ತಳವಾರ ಸಮಾಜಕ್ಕೆ ನೀವು ಸರ್ಟಿಫಿಕೇಟ್ ಬಿಡುಗಡೆ ಮಾಡಬೇಕು, ಅದನ್ನು ಯಾಕೆ ತಡೆ ಹಿಡ್ದಿರಿ ಗೊತ್ತಿಲ್ಲ. ಅದನ್ನು ನೀವು ಆದಷ್ಟು ಬೇಗ ಎಲ್ಲರ ಮಕ್ಕಳಿಗೂ ವಿಲೇವಾರಿ ಮಾಡಬೇಕು. ಅದನ್ನು ಇನ್ ಕೇಸ್ ಅದೇನೋ ಮಾಡಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಬರೀ ನೆಕ್ಸ್ಟ್ ಇನ್ನು ಗುಲ್ಬರ್ಗ ಯಾದಗಿರಿಯಲ್ಲೇ ಹೋರಾಟ ಮಾಡಲ್ಲ, ರಾಜ್ಯಾದ್ಯಂತ ಇದ್ರ ಬಗ್ಗೆ ಕೂಗೆತ್ತಬೇಕಾಗತ್ತೆ. ಧ್ವನಿ ವಿಧಾನಸೌಧ ಮುಟ್ಟಿಸ್ತೀವಿ ಈ ಸತಿ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವೆಲ್ಲರೂ ಬಂದು ಹೆಂಗೆ ಸ್ವಾಮಿ ನಮ್ಮ ಹತ್ರ ಓಟ್ ಹಾಕಿ ಅಂತ ಕೇಳ್ತೀರಿ? ನಮ್ಮ ಸಮಾಜದ ಓಟ್ ತೊಗೊಂಡಿದ್ದೀರಿ, ಆರಿಸಿ ಬಂದಿದ್ದೀರಿ. ಇವತ್ತು ತನಕ ಅಲ್ಲಿ ನಮ್ಮ ಮೂರ್ತಿ ಮಾಡಬೇಕು, ವಿಧಾನಸೌಧ ಮುಂದೆ ಕೂರಿಸ್ಬೇಕು ಅಂತೇಳಿ ಕೇಳ್ತಾನೆ ಇದ್ದೀವಿ. ಅದಿನ್ನೂ DPR ಆಗಿಲ್ಲ, ಇನ್ನೂ ಜಾಗ ಇಲ್ಲ, ಕಾರ್ಪೊರೇಷನಲ್ಲಿ ಜಾಗನೇ ಇಲ್ಲ ಅಂತ ಹೇಳ್ತೀರಿ. ಎಲ್ಲ ಸಮಾಜಗಳಿಗೂ 1-1 ಎಕರೆ 2-2 ಎಕರೆ ಕಾಂಪೌಂಡ್ ಹಾಕ್ಕೊಂಡು ನಿಮ್ಮ ಮೂರ್ತಿಗಳು ಕೂರಿಸಿದ್ದೀವಿ. ನಾವು 60-70 ಲಕ್ಷ ಜನ ಇದ್ದೀವಿ. 105 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮದು ಅಧಿಕ ಮತ ಇದೆ. ಅದರಲ್ಲಿ ನೀವು ಆರಿಸಿ ಹೋಗ್ತಾ ಇದ್ದೀರಿ. ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಎಲ್ಲರೂ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ
ಇದರ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ. ಆದ್ದರಿಂದ ನಾನು ಬಿ ಕೆ ಮೋಹನ್ ಕುಮಾರ್ ಇವತ್ತು ಮತ್ತು ಮುಖೇಶ್ ಸೈನಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಜೊತೆ ಸೇರಿ ಇವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿ ತಂದಿದ್ವಿ. ನಮ್ಮ ಸಿಂಬಲ್ಲು ಬೋಟ್ ಸಿಂಬಲ್ ಇದೆ. ನಮ್ಮ ಸಮಾಜಕ್ಕೋಸ್ಕರನೇ ಈ ಪಾರ್ಟಿ ಮಾಡಿದ್ದೀವಿ. ಜೊತೆಯಲ್ಲಿ ಧ್ವನಿ ಇಲ್ಲದಂಥ ಇತರೆ ಸಮಾಜಗಳನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅವರ ಮನವೊಲಿಸಿ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಇವತ್ತು ನೋಡ್ರಿ, ನಮ್ಮ ಸಮಾಜ ಒಂದು MLA ಇಲ್ಲ, ನಮ್ಮ ಸಮಾಜಕ್ಕೊಂದು ಪ್ರಾಧಿಕಾರ ಇಲ್ಲ, ನಮ್ಮ ಸಮಾಜಕ್ಕೊಂದು ಮೆಡಿಕಲ್ ಕಾಲೇಜ್ ಇಲ್ಲ, ನಮ್ಮ ಸಮಾಜಕ್ಕೊಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಯಾವುದೇ ಒಂದು ವಿದ್ಯಾಸಂಸ್ಥೆನೂ ನಮ್ಮ ಸಮಾಜಕ್ಕಿಲ್ಲ. ಓಟ್ ಹಾಕೋ ಗುಲಾಮರಾಗಿದ್ದೀವಿ ನಾವು. ಬರೀ ಓಟ್ ಹಾಕ್ಬೇಕು ಅಷ್ಟೇ ಮಾಡ್ಬೇಕು ನಾವು ಕೆಲಸ, ಬೇರೆ ಏನೂ ಮಾಡೋಂಗಿಲ್ಲ. ಇದನ್ನೆಲ್ಲ ಧಿಕ್ಕರಿಸಿ ಇವತ್ತು ಮುಂದಿನ ದಿನಗಳಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಎಲ್ಲ ಒಬ್ಬ ಸ್ವಾಭಿಮಾನಿ ಕೋಲಿ, ಗಂಗಾಮತ, ಬೆಸ್ತ, ಮಗುಬೀರ ಸಮಾಜಗಳ ಈ ಒಂದು ಪಕ್ಷ, ಹಿಂದುಳಿದ ವರ್ಗಗಳ ಪಕ್ಷ, ಗೊಲ್ಲ, ಉಪ್ಪಾರರು, ತಿಗಳರು, ಯಾರ್ಯಾರಿದ್ದಾರೆ ಹಿಂದುಳಿದ ವರ್ಗದಲ್ಲಿ ಅಲಮಾರಿಗಳು ಎಲ್ಲರ ಪಕ್ಷ ಇದಾಗಿ ಹೊರಹೊಮ್ಮುತ್ತೆ. ತಳಮಟ್ಟದಿಂದ ಇವತ್ತು ನಾವು ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, VNSS ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳು, ಎಲ್ಲ ವಿಚಾರದಲ್ಲೂ ಸಂಘಗಳಲ್ಲೂ ನಾವು ಇವತ್ತು ಎಲೆಕ್ಷನ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಜನ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಎದೆ ಎತ್ತಿ ಅವರು ಒಂದು ನಮ್ಮ ಓಟ್ ನಮಗೆ, ನಮ್ಮ ಓಟ್ ನಾವು ಹಾಕ್ಕೊಂಡು ಆಳೋ ಜಾಗದಲ್ಲಿ ನಾವು ಹೋಗಿ ಕೂರ್ಲಿಕ್ಕೆ ಈ ಒಂದು ಪಕ್ಷ ಅಂತಂದಿದ್ದೀವಿ. ತಳಮಟ್ಟದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ರೆಡಿ ಆಗಬೇಕು ಇದಕ್ಕೆ. ಯಾಕಂದರೆ ಇಷ್ಟು ದಿವಸ ನೀವು ಓಟ್ ಹಾಕಿ ಬಿಟ್ಟಿದ್ದೀರಿ. 75 ವರ್ಷ ಬೇರೆಯವ್ರ ಹತ್ರ ಗುಲಾಮ್ಗಿರಿ ಮಾಡಿದ್ದೀರಿ. ಎಲ್ಲರ ಮನೆ ಕಾದಿದ್ದೀರಿ. ಅವ್ರು ಕೊಟ್ಟಿದ್ದು ತೊಗೊಂಡು ಬಂದಿದ್ದೀರಿ. ಯಾರೋ ಒಬ್ಬರನ್ನ ನಮ್ಮ ಸಮಾಜಕ್ಕೆ ಒಬ್ಬರನ್ನ ನೇಮಕ ಮಾಡ್ತಾರೆ, ಯಾವುದೇ ಪಕ್ಷ ಆಗಲಿ ಒಬ್ಬರಿಬ್ಬರು ನೇಮಕ ಮಾಡ್ತಾರೆ ಮತ್ತು ಅವ್ರನ್ನ ದಳ್ಳಾಳಿಯಾಗಿ ಇಲ್ಲಿ ನಡೆಸ್ಕೊತಾರೆ. ಆ ಮುಂದಿನ ದಿನಗಳಲ್ಲಿ 10 ರಿಂದ 15 ಜನ ನಮ್ಮ ಸಮಾಜದವರು MLA ಆಗಿ ವಿಧಾನಸೌಧಕ್ಕೆ ಹೋಗುವಂಥ ಚಾನ್ಸ್ ಇದೆ. ನೀವು ತಳಮಟ್ಟದಿಂದ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಈ ಒಂದು ಪಕ್ಷನ ಮೇಲಕ್ಕೆ ತಗೊಂಡೋಗ್ಬೇಕಾಗಿದೆ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಟಿಕೆಟ್ ಕೇಳಿದ್ರೆ ಗ್ರಾಮ ಪಂಚಾಯತಿ ಜಾಸ್ತಿ ಅಂದರೆ ತಾಲೂಕ್ ಪಂಚಾಯತಿಯಲ್ಲಿ ನಮ್ಮ ಸಮಾಜನ ಸೀಮಿತ ಮಾಡಿ ಇಟ್ಟಿದ್ದಾರೆ. ಇಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಬಂಧುಗಳೇ, 10 ರಿಂದ 12 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ನಮ್ಮ ಸಮಾಜದವ್ರು ಇರ್ತಾಯಿದ್ರು. ತಾಲೂಕ್ ಪಂಚಾಯತಿ ಅಧ್ಯಕ್ಷಗಳು ಇರ್ತಾಯಿದ್ರು. 5 ರಿಂದ 6 ಜನ MLAಗಳು ಇರ್ತಾಯಿದ್ರು. ಒಬ್ಬರಿಬ್ಬರು ಮಂತ್ರಿಗಳು ಇರ್ತಾಯಿದ್ರು. ಇವತ್ತೇನಾಗಿದೆ, ಇವತ್ತು ಹಿಂದುಳಿದ ವರ್ಗಗಳ ಟೋಟಲ್ ಸಮೀಕ್ಷೆ ನಾವು ನೋಡಿದ್ರೆ ಕೇವಲ 23 ಜನ ಮಾತ್ರ MLAಗಳಿದ್ದಾರೆ ಈ ರಾಜ್ಯದಲ್ಲಿ. ಅದರಲ್ಲಿ ಬಹುಪಾಲು ಕುರುಬರು ಮತ್ತು ಈಡಿಗರಿದ್ದಾರೆ. ಇನ್ನು ಮಿಕ್ಕ ಸಮಾಜಗಳು 195 ಹಿಂದುಳಿದ ವರ್ಗ ಸಮಾಜ, 46 ಅಲೆಮಾರಿ ಸಮಾಜ. ಏನಾಯಿತು? ನಮ್ಮ ಸ್ವಾಭಿಮಾನ ನಮಗಿದೆ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು VIP ಪಕ್ಷಕ್ಕೆ ಮತ ಕೊಡಬೇಕು. VIP ಪಕ್ಷಕ್ಕೆ ನೀವೆಲ್ಲ ಮತ ಕೊಟ್ಟಿದ್ದೆ ಆದರೆ ನಿಮಗೆಲ್ಲ ಒಂದು ರಾಜಕೀಯ ಧ್ವನಿನ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ. ನಮ್ಮ ಸಮಾಜ ಇವತ್ತು ಏನು ಒಂದೇ ಒಂದು MLA ಇಲ್ದಿರ ನಾವೇನು ಇವತ್ತು ಬಳಲ್ತಾ ಇದ್ದೀವಿ, ಸೇಮ್ ಇದೇ ರೀತಿಯಾಗಿ ನಿಮಗೂ ಕಷ್ಟ ಆಗಿರುತ್ತೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ, 75 ವರ್ಷ ಇತರೆ ಪಕ್ಷಗಳನ್ನ ನಂಬಿದ್ದೀರಿ. ಈ ಒಂದು 2 ವರ್ಷ ನಮ್ಮ ಜೊತೆ ಕೆಲಸ ಮಾಡಿ. ಮುಂದಿನ ದಿನದಲ್ಲಿ ಎಲ್ರಿಗೂ ವಿಧಾನಸೌಧದಲ್ಲಿ ಕೂರುವಂಥ ಒಂದು ಅವಕಾಶ ಕೊಡ್ತೀವಿ ಅಂಥೇಳಿ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಿಮಗೆಲ್ಲ ಮನವಿ ಮಾಡೋದು, ಈ ಎಲ್ಲ ಒಂದು ಸಂದೇಶಗಳನ್ನ ಎಲ್ಲ ಜನಕ್ಕೆ ನೀವು ದಯವಿಟ್ಟು ಮುಟ್ಟಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.